ರಾಷ್ಟ್ರಪತಿಗಳ ಭೇಟಿಗೆ ತೆರಳಿದ್ದಾರೆ ನರೇಂದ್ರ ಮೋದಿ ಅವರು. ರಾಷ್ಟ್ರಪತಿಗಳ ಭೇಟಿಗೆ ತೆರಳಿದ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ನರೇಂದ್ರ ಮೋದಿ ಮೋದಿಯವರಿಗೆ ಸಾಥನ್ನ ನೀಡಿದ ಎನ್ಡಿಎ ನಿಯೋಗ ಇನ್ನು ಜೂನ್ 9ರಂದು ಪ್ರಧಾನಿಯಾಗಿ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಸಾಧ್ಯತೆ ಕೂಡ ಇದೆ. 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮೋದಿ ಪದಗ್ರಹಣವನ್ನ ಮಾಡಲಿದ್ದಾರೆ. 8ನೇ ತಾರೀಕು ಅಂತ ಇತ್ತು, ಆದರೆ ಒಂದಷ್ಟು ಕಾರಣಾಂತರಗಳಿಂದ ಅದು 9ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭೇಟಿಗೆ ನರೇಂದ್ರ ಮೋದಿಯವರು ತೆರಳಿದ್ದಾರೆ. ಅವರಿಗೆ ಎನ್ಡಿಎ ನಿಯೋಗ ಸಾಥನ್ನ ಕೊಟ್ಟಿದೆ. ಎನ್ಡಿಎ ನಿಯೋಗದ ಮಿತ್ರ ಪಕ್ಷಗಳ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ. ಮೋದಿಯವರ ಜೊತೆಗೆ ರಾಷ್ಟ್ರಪತಿಗಳ ಭೇಟಿಗೆ ತೆರಳಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಅದೆಲ್ಲವನ್ನ ಕೂಡ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ಮುಗಿಸಿಕೊಳ್ಳಲಿದ್ದಾರೆ ಮೋದಿ ಮತ್ತು ಎನ್ಡಿಎ ನಿಯೋಗದ ನಾಯಕರು. ರಾಷ್ಟ್ರಪತಿ ಭವನದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್.ಕೆ. ಅಡ್ವಾಣಿಯವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿಯವರ ಭೇಟಿಗೆ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದಂತಹ ದೃಶ್ಯಾವಳಿಗಳು. ಬಿಗಿ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಮೋದಿಯವರು. ಎನ್ಡಿಎ ಸಂಸದೀಯ ನಾಯಕರಾಗಿ ಮೋದಿಯವರು ಆಯ್ಕೆಯಾಗಿದ್ದಾರೆ. ಆಯ್ಕೆಯ ನಂತರದಲ್ಲಿ ಸಭೆ ಹಾಗೆಯೇ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು ಕೂಡ. ವಿಪಕ್ಷಗಳಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಒಂದಷ್ಟು ಪ್ರಶ್ನೆಗಳು ಎದ್ದಿತ್ತು, ಅದೆಲ್ಲದಕ್ಕೂ ಕೂಡ ಉತ್ತರಿಸುವಂತಹ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ರು. ಅದಾದಮೇಲೆ ಎಲ್.ಕೆ. ಅಡ್ವಾಣಿಯವರನ್ನ ಭೇಟಿಯಾಗಿ ಉಭಯ ಕುಶಲೋಪರಿ ಮಾತನಾಡಿದ ಬಳಿಕ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಆ ಒಂದು ಪ್ರಕ್ರಿಯೆಯು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ರಾಷ್ಟ್ರಪತಿ ಭವನದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಎನ್ಡಿಎ ಮೈತ್ರಿಕೂಟದ ಎಲ್ಲ ನಾಯಕರು ಕೂಡ ನರೇಂದ್ರ ಮೋದಿಯವರಿಗೆ ಸಾಥನ್ನ ಕೊಟ್ಟಿದ್ದಾರೆ. 9ನೇ ತಾರೀಕು ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. ಈ ಬಾರಿ ಬಹುಮತ ಬರುತ್ತೆ. 400 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನೋ ನಿರೀಕ್ಷೆಯನ್ನು ನರೇಂದ್ರ ಮೋದಿಯವರು ಇಟ್ಕೊಂಡಿದ್ರು. ಆದರೆ ಅದು ಹುಸಿಯಾಯಿತು. 240 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ತು. ಮ್ಯಾಜಿಕ್ ನಂಬರನ್ನು ತಲುಪುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಎನ್ಡಿಎ ಮೈತ್ರಿಕೂಟಕ್ಕೆ ಮ್ಯಾಜಿಕ್ ನಂಬರ್ ಸಿಕ್ಕಿತ್ತು. ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರವನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಟಿಡಿಪಿ ಇರಬಹುದು, ಜೆಡಿಯು ಇರಬಹುದು, ಹಾಗೆಯೇ ಮಿತ್ರ ಪಕ್ಷಗಳ ಸಹಕಾರದಿಂದ ಬೆಂಬಲದಿಂದ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಎನ್ಡಿಎ ಹಿಡಿತಾ ಇದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಿದ್ದಾರೆ. 3ನೇ ಬಾರಿಗೆ ದೇಶವನ್ನ ಮುನ್ನಡೆಸುವಂತಹ ಮಹತ್ತರ ಜವಾಬ್ದಾರಿ ನರೇಂದ್ರ ಮೋದಿಯವರ ಹೆಗಲಿಗೆ ಬೀಳಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ನರೇಂದ್ರ ಮೋದಿಯವರು. ಎನ್ಡಿಎ ಮೈತ್ರಿಕೂಟದ ನಾಯಕರು ಕೂಡ ಈ ಸಂದರ್ಭದಲ್ಲಿ ಮೋದಿಯವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳ ಭೇಟಿಗೆ ನರೇಂದ್ರ ಮೋದಿಯವರು ತೆರಳಿದ್ದಾರೆ. ಎಲ್.ಕೆ. ಅಡ್ವಾಣಿಯವರನ್ನ ಕೂಡ ಭೇಟಿಯಾಗಿದ್ರು. ಸಾಕಷ್ಟು ಕಸರತ್ತು ಕೂಡ ಎನ್ಡಿಎ ಮೈತ್ರಿಕೂಟದಿಂದ ನಡೀತು. ಅದರ ಹೊರತಾಗಿ ಇಂಡಿಯಾ ಮೈತ್ರಿಕೂಟ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ಆಸೆಯನ್ನ ಇಟ್ಕೊಂಡು ಕಾದು ನೋಡುವ ತಂತ್ರವನ್ನ ಕೂಡ ಅನುಸರಿಸಿತು. ಯಾಕಂದ್ರೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರು, ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಅವರು ಯಾವ ಸಂದರ್ಭದಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅವರ ನಿರ್ಧಾರದ ಮೇರೆಗೆ ಎನ್ಡಿಎ ಸರ್ಕಾರದ ರಚನೆಯ ಒಂದು ಭವಿಷ್ಯವೂ ಕೂಡ ಅಡಕವಾಗಿತ್ತು. ಆದರೆ ಮುಂಚೆನೇ ಅವರು ಎಲೆಕ್ಷನ್ಗೂ ಮುನ್ನವೇ ಮೈತ್ರಿಕೂಟ ಸೇರ್ಕೊಂಡಿದ್ದರಿಂದ ಎಲೆಕ್ಷನ್ ಆದಮೇಲೆ ಫಲಿತಾಂಶ ಬಂದ ಮೇಲೆ ಅವರ ನಿರ್ಧಾರ ಏನಾದರೂ ಬದಲಾಗಬಹುದಾ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳು ಇತ್ತು. ಆದರೆ ಆ ಎಲ್ಲ ಗೊಂದಲಗಳಿಗೂ ಕೂಡ ಚಂದ್ರಬಾಬು ನಾಯ್ಡು ಅವರು ತೆರೆ ಎಳೆದು ನಾನು ಎನ್ಡಿಎ ಮೈತ್ರಿಕೂಟದಲ್ಲೇ ಇರ್ತೀನಿ ಅಂತ ಹೇಳಿ ಮಾತನ್ನ ಕೊಟ್ಟರು. ಅದರಂತೆ ನಡ್ಕೊಂಡ್ರು ಕೂಡ. ಅದರ ಜೊತೆಗೆ ನಿತೀಶ್ ಕುಮಾರ್ ಅವರು ಕೂಡ ಎನ್ಡಿಎ ಮೈತ್ರಿಕೂಟದ ಜೊತೆಗೇನೆ ಕೈ ಜೋಡಿಸಿದ್ದಾರೆ. ಇನ್ನುಳಿದಂತೆ ಯಾರೆಲ್ಲ ಮೈತ್ರಿಕೂಟದಲ್ಲಿದ್ದರೋ ಅವರು ಪ್ರಧಾನಿ ಮೋದಿಯವರಿಗೆ ಈಗ ಸಾಥನ್ನ ಕೊಟ್ಟು ಸರ್ಕಾರ ರಚನೆಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪನೆಯಾಗಲಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ನರೇಂದ್ರ ಮೋದಿಯವರು. ಇನ್ನು ಇಂಡಿಯಾ ಮೈತ್ರಿಕೂಟ ಈಗಾಗಲೇ ಹೇಳಿದಂಗೆ ಏನು ಕಾದು ನೋಡುವ ತಂತ್ರವನ್ನ ಅನುಸರಿಸಿದ್ರು ಅದೆಲ್ಲವೂ ಕೂಡ ವಿಫಲ ಆಯಿತು. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರದ ಭವಿಷ್ಯದ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರುವ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ಹಕ್ಕು ಮಂಡಿಸಲಿದ್ದಾರೆ. ನರೇಂದ್ರ ಮೋದಿ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದ್ದಾರೆ. ನರೇಂದ್ರ ಮೋದಿಯವರು
ಸರ್ಕಾರ ರಚನೆಗೆ ನೀನು ಕೆಲವೇ ಕ್ಷಣಗಳಲ್ಲಿ ಹಕ್ಕು ಮಂಡಿಸಲಿದ್ದಾರೆ ನರೇಂದ್ರ ಮೋದಿಯವರು. ಸಂಖ್ಯಾಬಲವನ್ನು ತೋರಿಸಬೇಕಾಗುತ್ತೆ. ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಆ ಎಲ್ಲ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಈಗಾಗಲೇ ಮ್ಯಾಜಿಕ್ ನಂಬರ್ ಕ್ರಾಸ್ ಆಗಿದ್ದಾರೆ. ಅಧಿಕಾರವನ್ನು ಹಿಡಿಯೋದಕ್ಕೆ ಬೇಕಾದಂತಹ ಬಹುಮತ NDA ಮೈತ್ರಿಕೂಟದಲ್ಲಿ ಇದೆ. ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ, ತೊಡಕುಗಳಿಲ್ಲದೆ ಸರ್ಕಾರವನ್ನು ರಚನೆ ಮಾಡಲಾಗುತ್ತೆ. ಹಕ್ಕು ಮಂಡನೆ ಆಗಬೇಕಾಗುತ್ತೆ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಹಕ್ಕು ಮಂಡಿಸಲಿದ್ದಾರೆ ನರೇಂದ್ರ ಮೋದಿಯವರು. ಆ ಒಂದು ಪ್ರಕ್ರಿಯೆಯು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. NDA ಮೈತ್ರಿಕೂಟದ ನಾಯಕರು ಕೂಡ ನರೇಂದ್ರ ಮೋದಿಯವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರೋದು ಬಿಜೆಪಿಯ ಭೀಷ್ಮ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ LK ಅಡ್ವಾಣಿಯವರನ್ನು ಅವರ ನಿವಾಸದಲ್ಲಿ ನರೇಂದ್ರ ಮೋದಿಯವರು ಭೇಟಿಯಾಗಿ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಅವರ ಆಶೀರ್ವಾದ ಪಡೆದ ನಂತರವೇ ರಾಷ್ಟ್ರಪತಿ ಭವನಕ್ಕೆ ಮೋದಿಯವರು ತೆರಳಿದ್ದು.